ರಾಮನನ್ನ ಅಕಾಮಯತ ಮೇದಿನಿ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಭೂಮಿಯೇ ಅವನನ್ನು ರಾಜ ಆಗಬೇಕು ಅಂತ ಬಯಸ್ತಂತೆ. ಭೂಮಿ ಬಯಸಿತು ಅಂದರೆ ಭೂಮಿಯಲ್ಲಿರುವ ಪ್ರಜೆಗಳೆಲ್ಲರೂ ಕೂಡ ರಾಮನೇ ನಮಗೆ ಬೇಗ ರಾಜ ಆಗಬೇಕು ಅಂತ ಎಲ್ಲರೂ ಕೂಡ ಬಯಸಿದ್ರು. ಹೀಗೆ ಪ್ರಜೆಗಳು ಕೂಡ ರಾಮನನ್ನು ರಾಜನನ್ನಾಗಿ ಕಾಣಬೇಕು ಅಂತ ಬಯಸ್ತಾ ಇದ್ರು. ಅದೇ ಸಂದರ್ಭಕ್ಕೆ ದಶರಥನಿಗೂ ಕೂಡ ಮುಪ್ಪು ಆವರಿಸ್ತಾ ಇತ್ತು. 10,000 ವರ್ಷಗಳೇ ದಾಟಿಬಿಟ್ಟಿದೆ ದಶರಥನಿಗೆ. ರಾಮನ ವಿವಾಹ ಆಗಿ 12 ವರ್ಷ ಆದ ಬಳಿಕ ಎಲ್ಲ ಪ್ರಜೆಗಳು ಕೂಡ ಯಾವಾಗ ರಾಮ ರಾಜ ಆಗ್ತಾನೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಅದನ್ನೆಲ್ಲ ದಶರಥ ಅರ್ಥ ಮಾಡಿಕೊಂಡಿದ್ದ. ಅದರ ಜೊತೆಗೆ ವಾಲ್ಮೀಕಿಗಳು ಹೇಳ್ತಾರೆ, ದಿವ್ಯಂತರಿಕ್ಷೇ ಭೂಮೌ ಚ ಘೋರಮುತ್ಪಾತಜಂ ಭಯಂ ಸಂಚಚಕ್ಷೇ ಚ ಮೇಧಾವಿ ಶರೀರೇ ಚಾತ್ಮನೋ ಜರಾಂ. ತನಗೆ ಮುಪ್ಪು ಆವರಿಸ್ತಾ ಇತ್ತು, ಜೊತೆಗೆ ಭಯಂಕರವಾದಂತಹ ಉಲ್ಕಾಪಾತಗಳು, ಎಲ್ಲ ಅಪಶಕುನಗಳೆಲ್ಲ ದಶರಥನಿಗೆ ಕಾಣಲಿಕ್ಕೆ ಆರಂಭ ಆಯ್ತಂತೆ. ಹಾಗಾಗಿ ಅವನು ಬೇಗ ಸಭೆಯನ್ನು ಕರೆದಂತೆ. ಎಲ್ಲ ಮಂತ್ರಿಗಳನ್ನು ಋಷಿಗಳನ್ನು ಕರೆದು, ನನಗೆ ಒಂದು ಬಯಕೆ ಇದೆ, ಆದರೆ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ನಾನು ಮುಂದುವರಿತೀನಿ ಅಂತ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿ ನಾನು ನಿರ್ಧಾರಕ್ಕೆ ಬರೋಣ ಅಂತ ಇದ್ದೀನಿ ಅಂತೆಲ್ಲ ಪೀಠಿಕೆ ಹಾಕಿ ದಶರಥ ಹೇಳ್ತಾನಂತೆ, ರಾಮನನ್ನು ರಾಜನನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ನಂದೇನು ಒತ್ತಾಯ ಇಲ್ಲ, ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಅಷ್ಟೇ, ನೀವೆಲ್ಲ ಹೇಗೆ ಹೇಳ್ತೀರಾ ಹಾಗೆ ಅಂತ ಹೇಳ್ತಾನಂತೆ. ದಶರಥ ಅಷ್ಟು ಹೇಳಿದ್ದೇ ತಡ ಎಲ್ಲರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬರಲಿಕ್ಕೆ ಆರಂಭ ಆಯ್ತಂತೆ. ದಶರಥ, ಈ ದಿನಕ್ಕೋಸ್ಕರವೇ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ, ಯಾವಾಗ ರಾಮನನ್ನು ಸಿಂಹಾಸನದಲ್ಲಿ ನೋಡ್ತೀವಿ ಅಂತ. ತುಂಬ ಸಂತೋಷ ಆಯಿತು ಅಂತ ಎಲ್ಲರೂ ಕೂಡ ಒಕ್ಕೊರಳಿನಿಂದ ಅದಕ್ಕೆ ಸಮ್ಮತಿಯನ್ನು ಸೂಚನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ದಶರಥ ಎಲ್ಲರನ್ನೂ ಕೂಡ ಕರೆಸ್ತಾನಂತೆ ರಾಮನ ಪಟ್ಟಾಭಿಷೇಕಕ್ಕೆ ಅಂತ. ತಾನೇ ನಿಶ್ಚಯ ಮಾಡಿಬಿಡ್ತಾನೆ. ಸ್ವಾರಸ್ಯ ಅಂದರೆ ವಸಿಷ್ಠರ ಬಳಿಯೂ ಕೂಡ ಕೇಳೋದಿಲ್ಲ. ಇವತ್ತು ಪುನರ್ವಸು ನಕ್ಷತ್ರ, ನಾಳೆ ಪುಷ್ಯ ಪುನರ್ವಸು, ನಾಳೆಯೇ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ ಅಂತ ದಶರಥ ಯೋಚನೆಯನ್ನು ಮಾಡ್ತಾನೆ. ಯೋಚನೆಯನ್ನು ಮಾಡಿ, ಉತ್ಸವೇಶು ಚ ಸರ್ವೇಷು ಪಿತೇವ ಪರಿತುಷ್ಯತಿ ಸತ್ಯವಾದಿ ಮಹೇಶ್ವಾಸಃ ವೃದ್ಧಸೇವಿ ಜಿತೇಂದ್ರಿಯ. ಆ ದಶರಥ ಹೇಳ್ತಾನಂತೆ, ತುಂಬ ನನಗೆ ಸಂತೋಷ ಆಗ್ತಾ ಇದೆ ರಾಮನನ್ನು ರಾಜನನ್ನಾಗಿ ಮಾಡಬೇಕು ಅಂತ. ಯಾಕೆ ರಾಮ ರಾಜ ಆಗೋದನ್ನು ನೀವಿಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ ದಶರಥ ಆ ಎಲ್ಲ ಮಂತ್ರಿಗಳ ಬಳಿ ಕೇಳದ್ನಂತೆ. ಯಾಕೆಂದರೆ ಅವರ ಬಾಯಿಂದ ರಾಮನ ಗುಣಗಳನ್ನು ಕೇಳೋಣ ಅಂತ ಅವನಿಗೆ ಆಸೆ ದಶರಥನಿಗೆ. ಆಗ ಅವರೆಲ್ಲ ಹೇಳ್ತಾರೆ, ದಶರಥ, ರಾಮ ನಮ್ಮನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಅಂದರೆ, ಮನೇಲಿ ಏನಾದರೂ ಒಂದು ಹಬ್ಬ ಉತ್ಸವ ಆಯಿತು ಅಂತ ಅಂದರೆ ಮಕ್ಕಳೆಲ್ಲ ಸಂತೋಷದಲ್ಲಿ ಇರೋದನ್ನು ನೋಡಿ ತಂದೆ ಹೇಗೆ ಸಂತೋಷ ಪಡ್ತಾನೋ ಹಾಗೆ ನಮ್ಮ ಮನೇಲಿ ಏನೇ ಒಂದು ಉತ್ಸವ ಆದರೂ ಕೂಡ, ಏನೇ ಒಂದು ಸಂಭ್ರಮ ನಡೆದರೂ ಕೂಡ ರಾಮ ತನ್ನ ಮನೆಯದ್ದೇ ಸಂಭ್ರಮ, ತನ್ನವರದ್ದೇ ಸಂಭ್ರಮ ಅನ್ನುವಷ್ಟು ಸಂತೋಷ ಪಡ್ತಾನೆ. ಹಾಗೆ ವ್ಯಸನೇಶು ಮನುಷ್ಯಾಣ ಭೃಶಂ ಭವತಿ ದುಃಖಿತಃ. ಯಾರಿಗಾದರೂ ಏನಾದರೂ ಕಷ್ಟ ಬಂದರೆ, ತೊಂದರೆ ಬಂದರೆ ಅದು ತನಗೇ ಬಂದಿದೆ ಅನ್ನುವಷ್ಟು ರಾಮ ದುಃಖ ಪಡ್ತಾನೆ. ಇಂಥ ರಾಮನನ್ನು ನಾವು ಹೇಗೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಬೇಗ ರಾಮ ರಾಜ ಆಗಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಆ ಎಲ್ಲ ಮಂತ್ರಿಗಳು ಋಷಿಗಳು ಎಲ್ಲರೂ ಕೂಡ ಸಂತೋಷದಿಂದ ಒಪ್ಪಿಗೆಯನ್ನು ಸೂಚನೆ ಮಾಡ್ತಾರೆ. ಆಗ ಆಯಿತು ಅಂತ ಅಲ್ಲಿಗೆ ಸಭೆಯೆಲ್ಲ ಮುಕ್ತಾಯ ಆಗುತ್ತೆ. ಸಭೆಯೆಲ್ಲ ಮುಕ್ತಾಯ ಆದಮೇಲೆ ದಶರಥ ರಾಮನನ್ನು ಕರೆಸ್ತಾನಂತೆ. ರಾಮನನ್ನು ಕರೆಸಿ ರಾಮನಿಗೆ ವಿಷಯವನ್ನು ತಿಳಿಸ್ತಾನೆ. ರಾಮ, ನಾಳೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಅಂದುಕೊಂಡಿದ್ದೀನಿ. ಭೂಯೋ ವಿನಯಮಾಸ್ಥಾಯ ಭವನಿತ್ಯಂ ಜಿತೇಂದ್ರಿಯ ಅಂತ ಹೇಳುತ್ತಾನೆ. ನಿನಗೀಗಾಗಲೇ ನಿನ್ನಲ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಗುಣಗಳಿದೆ, ಆದರೂ ಕೂಡ ನಾನು ತಂದೆಯಾಗಿ ಹೇಳಬೇಕಾದ ಮಾತುಗಳನ್ನು ಹೇಳ್ತೀನಿ. ಮತ್ತಷ್ಟು ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿಕೊಂಡು, ವಿಶೇಷವಾಗಿ ವಿನಯವನ್ನು ಸಂಪಾದನೆ ಮಾಡಿಕೊಂಡು ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ
ನೋಡಿಕೊಳ್ಳಬೇಕು ಅಂತ ದಶರಥ ರಾಮನಿಗೆ ಪ್ರೀತಿಯಿಂದ ಹೇಳುತ್ತಾನೆ. ಹೇಳಬೇಕಾದ್ರೆ ದಶರಥ ಒಂದು ಮಾತನ್ನು ಹೇಳ್ತಾನೆ. ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತಃ ತಾವದೇವ ಅಭಿಷೇಕಸ್ತೆ ಪ್ರಾಪ್ತಕಾಲೋ ಮತೋ ಮಮ ಅಂತ. ನೋಡಿ, ಆ ದಶರಥನ ಒಂದು ದ್ವಂದ್ವ. ವಾಸ್ತವಿಕವಾಗಿ ಭರತ ಶತ್ರುಘ್ನರ ಮೇಲೆ, ಅದರಲ್ಲೂ ವಿಶೇಷವಾಗಿ ಭರತನ ಮೇಲೆ ದಶರಥನಿಗೆ ಎಲ್ಲಿಲ್ಲದ ಪ್ರೀತಿ ಇರುತ್ತೆ. ಯಾಕೆ ಅಂದರೆ ಅದನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ವಾಲ್ಮೀಕಿಗಳು. ಭರತ ಶತ್ರುಘ್ನರು ದೂರದ ಕೇಕಯ ದೇಶಕ್ಕೆ ಹೋದಾಗ ಯಾವಾಗಲೂ ಕೂಡ ಪ್ರತಿನಿತ್ಯ ದಶರಥನನ್ನು ನೆನೆಸಿಕೊಂಡು ಸಂತೋಷ ಪಡ್ತಾ ಇದ್ರಂತೆ. ಅಂದರೆ ದಶರಥನನ್ನು ನೆನಪು ಮಾಡಿಕೊಳ್ತಾ ಇದ್ರಂತೆ. ಅಷ್ಟು ದಶರಥನ ಮೇಲೆ ಅವರಿಗೆ ಅಭಿಮಾನ ಪ್ರೀತಿ. ಹಾಗೆ ದಶರಥನೂ ಕೂಡ ಭರತನನ್ನು ಯಾವಾಗಲೂ ಸ್ಮರಣೆ ಮಾಡಿಕೊಳ್ತಾ ಇದ್ದ. ಹಾಗಾಗಿ ಆ ತಂದೆ ಮಕ್ಕಳಲ್ಲಿ ವಿಶೇಷವಾದಂತಹ ಪ್ರೀತಿ ಬಾಂಧವ್ಯಗಳು ಇತ್ತು. ಆದರೂ ಕೂಡ ಅವನಿಗೆ ಒಂದು ರೀತಿಯಾದ ದ್ವಂದ್ವ ದಶರಥನಿಗೆ. ಯಾಕೆ ಅಂತಂದರೆ ಆರಂಭದಲ್ಲಿ ನಾವು ನೋಡಿದ್ವಿ, ಅವನಿಗೆ ಅನೇಕ ಅಪಶಕುನಗಳು ಕಾಣಿತು, ಜೊತೆಗೆ ಮುಪ್ಪು ಬರ್ತಾ ಇದೆ. ಹಾಗಾಗಿ ಬೇಗ ಪಟ್ಟಾಭಿಷೇಕವನ್ನು ಮಾಡೋಣ ಅಂತ ಯೋಚನೆ ಮಾಡಿದ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಆತಂಕ, ಸಂಶಯ. ಹಾಗಂತ ಭರತನ ಮೇಲೇನು ಪ್ರೀತಿ ಇಲ್ಲ, ಅವನ ಮೇಲೆ ಪೂರ್ಣ ಅವಿಶ್ವಾಸ ಇದೆ, ಅವನ ಮೇಲೆ ನಂಬಿಕೆನೇ ಇಲ್ಲ ಅಂತ ಏನಲ್ಲ. ಭರತನ ಮೇಲೆ ವಿಶ್ವಾಸ, ನಂಬಿಕೆಗಳೂ ಕೂಡ ಇದೆ. ಆದರೂ ಕೂಡ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಭಯ, ಆತಂಕಗಳು ಕೂಡ ಇದೆ. ಅದೆಲ್ಲ ಈ ಮಾತಲ್ಲಿ ವಾಲ್ಮೀಕಿಗಳು ಹೇಳಿಬಿಡ್ತಾರೆ. ಅದು ವಾಲ್ಮೀಕಿಗಳ ಮಾತು ಅಂದರೆ ಅದ್ಭುತ. ಯಾಕೆಂದರೆ ಬ್ರಹ್ಮದೇವರ ವರ ಹಾಗಿರುತ್ತಲ್ವ, ರಹಸ್ಯಂಚ ಪ್ರಕಾಶಂಚ ಯದೃತ್ತಂ ತಸ್ಯ ಧೀಮತಃ ಅಂತ. ಯಾರ್ಯಾರು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾರೆ ಅದೂ ಕೂಡ ನಿನಗೆ ಗೊತ್ತಾಗಲಿ ಅಂತ. ಹಾಗಾಗಿ ದಶರಥನ ಮನಸ್ಸಿನಲ್ಲಿ ದಶರಥ ಏನು ಯೋಚನೆ ಮಾಡ್ತಾನೆ ಅನ್ನೋದನ್ನು ವಾಲ್ಮೀಕಿಗಳು ಅರ್ಥ ಮಾಡಿಕೊಂಡು ಆ ವ್ಯಕ್ತಿತ್ವವನ್ನು ಚಿತ್ರಣ ಮಾಡೋದಿದೆ ಅಲ್ಲ, ಅದು ಅದ್ಭುತ. ದಶರಥ ಹೇಳ್ತಾನೆ, ರಾಮ ವಿಪ್ರೋಷಿತಶ್ಚ ಭರತಃ ಯಾವದೇವ ಪುರಾದಿತಃ. ಭರತ ದೂರ ಇದ್ದಾನೆ, ಅವನು ಬರೋದ್ರೊಳಗೆ ಪಟ್ಟಾಭಿಷೇಕ ಮಾಡಿಬಿಡೋಣ ಅಂತ. ಯಾಕೆ ಅಂತ ಅಂದರೆ ಅವನು ಬಂದುಬಿಟ್ರೆ ಪಟ್ಟಾಭಿಷೇಕವನ್ನು ನಿಲ್ಲಿಸೇ ಬಿಡ್ತಾನೆ ಅನ್ನೋ ನಿಶ್ಚಯ ಏನೂ ಇಲ್ಲ ದಶರಥನಿಗೆ. ಆದರೆ ಎಲ್ಲೋ ಆತಂಕ. ಅದನ್ನು ಹೇಳ್ತಾನೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ರಾಮನ ಹತ್ರ ಅಂದರೆ, ಕಾಮಂ ಖಲು ಸತಾಮೃತ್ತೆ ಭ್ರಾತಾತೆ ಭರತಸ್ಥಿತ ಜ್ಯೇಷ್ಠಾನುವರ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ. ರಾಮ, ನನಗೇನೋ ಭರತನ ಮೇಲೆ ತುಂಬ ಸಂಶಯ ಇದೆ ಅಂತ ತಿಳ್ಕೊಳ್ಬೇಡ. ಭರತ ಒಳ್ಳೆಯವನೇ, ಅವನು ನೀನು ರಾಜ ಆಗ್ತೀಯ ಅಂತಂದರೆ ಸಂತೋಷನೇ ಪಡ್ತಾನೆ. ಆದರೆ ಏನು ಮಾಡೋದು, ಕಿಂತು ಚಿತ್ತಂ ಮನುಷ್ಯಾಣ ಅನಿತ್ಯಮಿತಿ ಮೇಮತಿ. ಮನುಷ್ಯರ ಮನಸ್ಸು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಏನಾದರೂ ಭರತನ ಮನಸ್ಸು ಬದಲಾಗಿ ಬಿಟ್ರೆ, ಅವನು ಮನಸ್ಸನ್ನು ಬದಲು ಮಾಡಿಕೊಂಡು ಯಾರ್ದಾದ್ರೂ ಮಾತು ಕೇಳಿ ತಾನೇ ರಾಜ ಆಗಬೇಕು ಅಂತ ಏನಾದರೂ ಅವನು ಹಠ ಹಿಡಿದು ಬಿಟ್ರೆ ಅನ್ನೋ ಆತಂಕಗಳು ಪಾಪ ದಶರಥನಿಗೆ. ಹಾಗಾಗಿ ಅವನು ಬರೋದ್ರೊಳಗೆ ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ ಅಂತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಶ್ರುತ್ವಾತು ಪುಷ್ಯೇ ಪುತ್ರಸ್ಯ ಯೌವರಾಜ್ಯಾಭಿಷೇಚನಂ ಪ್ರಾಣಾಯಾಮೇನ ಪುರುಷಂ ಧ್ಯಾಯಮಾನ ಜನಾರ್ದನಂ. ರಾಮ ಅಪ್ಪನ ಆಶೀರ್ವಾದವನ್ನು ಪಡೆದು ಆ ವಿಷಯವನ್ನು, ಹಿಂದಿನ ದಿನ ನಿಶ್ಚಯ ಆಗಿದೆ ನಾಳೆನೇ ಪಟ್ಟಾಭಿಷೇಕ ಅಂತ, ಅದನ್ನು ಅಮ್ಮನಿಗೆ ಹೋಗಿ ಹೇಳೋಣ, ಅಮ್ಮನಿಗೆ ತಿಳಿಸೋಣ ಅಂತ ಕೌಸಲ್ಯೆಯ ಅಂತಃಪುರಕ್ಕೆ ಹೋಗ್ತಾನಂತೆ. ಕೌಸಲ್ಯ ಅಂತಃಪುರಕ್ಕೆ ಹೋದರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ವಾಲ್ಮೀಕಿಗಳು. ಅವಳಿಗಾಗಲೇ ಸುದ್ದಿ ಬಂದುಬಿಟ್ಟಿರುತ್ತೆ, ವಿಷಯ ಅನೇಕ ಅರಮನೆಯ ಪರಿಚಾರಕರ ಮೂಲಕ ಅವಳ ಕಿವಿಗೆ ಬಿದ್ದಿರುತ್ತೆ. ಆ ಸಂತೋಷದ ವಿಷಯ ಅವಳಿಗೆ ಗೊತ್ತಾದ ಕೂಡಲೇ ಕೌಸಲ್ಯಗೆ. ಯಾಕೆಂದರೆ ಕೌಸಲ್ಯೆ ಹೆಸರಿಗೆ ಪಟ್ಟದ ರಾಣಿ. ಪಟ್ಟದ ರಾಣಿಯಾಗಿದ್ದರೂ ಕೂಡ ದಶರಥನಿಗೆ ಯಾವಾಗಲೂ ಕೂಡ ಕೈಕೇಯಿಯ ಮೇಲೆ ಒಂದು ತೂಕ ಜಾಸ್ತಿ, ಪ್ರೀತಿ. ಯಾವಾಗಲೂ ಕೂಡ ಕೈಕೇಯಿ ಅಂತಃಪುರದಲ್ಲೇ ಇರ್ತಾನೆ ಅಂತ. ಅದೇನು ಸುಮ್ಮನೆ ನಾವು ಕಲ್ಪನೆ ಮಾಡ್ಕೊಂಡು ಹೇಳೋದಲ್ಲ. ಮುಂದೆ ಭರತ ಬಂದಾಗ ಅವನಿಗೆ ವಿಷಯ ಗೊತ್ತಿರೋದಿಲ್ಲ. ದೂತರು ಹೋಗ್ತಾರೆ, ಏನೋ ಅರ್ಜೆಂಟ್ ಅಂತೆ ಬರಬೇಕಂತೆ ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅಪ್ಪನ ಹತ್ರ ಹೋಗೋಣ ಅಂತ ಸೀದಾ ಕೈಕೇಯಿ ಅಂತಃಪುರಕ್ಕೆ ಹೋಗ್ತಾನೆ. ಯಾಕೆಂದರೆ ಅವಾಗ ಭರತ ಹೇಳ್ತಾನೆ, ನಮ್ಮಪ್ಪ ಯಾವಾಗಲೂ ಜಾಸ್ತಿ ನಮ್ಮಮ್ಮನ ಅಂತಃಪುರದಲ್ಲೇ ಇರ್ತಾರೆ, ಹಾಗಾಗಿ ನೇರವಾಗಿ ಅಲ್ಲೇ ಹೋಗೋಣ ಅಂತ ಭರತ ಅಲ್ಲಿಗೆ ಬರ್ತಾನೆ. ಹೀಗೆ ವಾಲ್ಮೀಕಿಗಳು ಭರತನ ಮಾತಿನ ಮೂಲಕ ದಶರಥನಿಗೆ ಕೈಕೇಯಿ ಮೇಲೆ ಎಲ್ಲರಿಗಿಂತಲೂ ಕೂಡ ಹೆಚ್ಚು
ಅಭಿಮಾನ ಪ್ರೀತಿಗಳಿದ್ದದ್ದನ್ನು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಕೌಸಲ್ಯಗೆ ಒಂದು ರೀತಿಯಾದ ದುಃಖ ಇರುತ್ತೆ, ಅದನ್ನೆಲ್ಲ ಮುಂದೆ ಹೇಳ್ಕೊಳ್ತಾಳೆ ಕೌಸಲ್ಯ ರಾಮನ ಬಳಿ. ಹಾಗಾಗಿ ಅವಳು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾಳೆ, ಯಾವಾಗ ರಾಮ ದೊಡ್ಡವನಾಗ್ತಾನೆ, ಯಾವಾಗ ರಾಜ ಆಗ್ತಾನೆ, ಅವಾಗ ನನಗೆ ಏನಾದರೂ ಸ್ವಲ್ಪ ಆದರೂ ಸುಖ ನೆಮ್ಮದಿಗಳು ಸಿಗಲಿಕ್ಕೆ ಸಾಧ್ಯ ಅನ್ನುವ ನಿರೀಕ್ಷೆಯಲ್ಲಿ ಇರ್ತಾಳೆ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಅನ್ನೋ ಸುದ್ದಿ ತಿಳಿದು ಕೂಡಲೇ ಸಂತೋಷದಲ್ಲಿ ಅವಳು ದೇವರ ಕೋಣೆಗೆ ಹೋಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾಳಂತೆ.